ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇನ್ಸ್ಪೆಕ್ಟರ್, ಗಾಬರಿ ಆಗ್ಬಿಡಿ. ಆ ಮನೆ ಯಾರ್ದು? ಇದೆಲ್ಲ ನಂದೇ ಸರ್. ಯಾರಿದಾರಲ್ಲಿ? ಇಲ್ಲ ಸರ್, ತುಂಬಾ ದಿನದಿಂದ ಖಾಲಿ ಇದೆ. ಹಾಗಾದ್ರೆ ಯಾರು ವಾಸ ಮಾಡ್ತಾ ಇಲ್ವಾ ಅಲ್ಲಿ? ಇಲ್ಲ ಸರ್, ಯಾರೂ ಇಲ್ಲ. ಆದ್ರೆ ನಿನ್ನೆ ಮತ್ತು ಇವತ್ತು ಯಾರೋ ಮನೆಯನ್ನ ಬಾಡಿಗೆ ಕೇಳೋಕ್ ಬಂದಾಗಿತ್ತು ಸರ್. ಆ ಮನೆ CCTV ಫುಟೇಜ್ ನೋಡ್ಬೋದಾ? ನೋಡ್ಬೋದು ಸರ್, ನನ್ನ ಹತ್ರನೇ ಇದೆ. ಬನ್ನಿ ಸರ್. ಸರ್ ಬನ್ನಿ ಸರ್. ಬನ್ನಿ ಸರ್. ಸಾಹೇಬ್ರೆ, ರಾಜನ್ ಎತ್ಕೊಂಡು ಹೋಗ್ತಿದ್ದಾನೆ. ಸರ್ ಇದ್ರದ್ದು ಒಂದು ಕಾಪಿ ಕೊಡಿ ನಮ್ಗೆ. ಸರಿ, ಫಾರ್ವರ್ಡ್ ಮಾಡ್ತೇನೆ. ಸಾಹೇಬ್ರೆ, ತೊಂದರೆ ಕೊಟ್ವಿ, ಕ್ಷಮಿಸಿ. ಇಟ್ಸ್ ಓಕೆ ಸರ್. ಇನ್ಸ್ಪೆಕ್ಟರ್, ರಾಜೇಶ್ ಅನ್ನೋ ನಮ್ಮ ಫ್ಯಾಮಿಲಿನೇ. ಅವ್ನು ಯಾಕೆ ಹೀಗೆ ಮಾಡ್ತಾನೆ ಅಂದ್ರೆ ನಂಗೆ ನಿಜ ಗೊತ್ತಾಗ್ತಿಲ್ಲ. ಇದನ್ನ ನಾನೇ ನೋಡ್ಕೋತೀನಿ ಸರ್. ನಾನು ನಿಮಗೆ ಹೇಳ್ದಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಇದೆ. ಈ ವಿಷಯ ಎಲ್ಲಾದ್ರೂ ಆಚೆ ಬಂದ್ರೆ ನಂಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸರ್, ಕೇಸ್ ಮಾಡಿದೆ, ಕಂಟ್ರೋಲ್ ರೂಮ್ಗೂ ವಿಷಯ ಗೊತ್ತಿದೆ. ಅದು ಅಲ್ಲದೆ ಹೈಯರ್ ಆಫೀಸರ್ಸ್ ಇಂದ ತುಂಬಾ ಪ್ರೆಷರ್ ಇದೆ. ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮಂತ್ರಿಗಳ ಜೊತೆ ನಾನು ಮಾತಾಡ್ತೇನೆ. ಈ ವಿಷಯ ಆಚೆ ಹೋಗ್ದಿರೋ ಹಾಗೆ ಸ್ವಲ್ಪ ನೋಡ್ಕೋಬೇಕು. ಓಕೆ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ರಾಜಿ, ನೀನ್ ಯಾಕೆ ಅಳ್ತಿದ್ಯಾ? ನಿನಗೆ ಆ ಅಣ್ಣ ಇಲ್ದೇ ಇರ್ಬೋದು, ನಾನಿದ್ದೀನಿ. ನಾನು ಹೆಲ್ಪ್ ಮಾಡ್ಲಾ? ಅಯ್ಯೋ ಬೇಡ. ನನ್ನ ನಿಮ್ಮ ಅಣ್ಣ ಅನ್ಕೋ. ವಾಸಿ ಮಾಡಕ್ಕಾಗ್ದಿರೋಂತ ಮಾರಣಾಂತಿಕ ಕಾಯಿಲೆ ಇದೆಯಂತೆ. ನನ್ಗೆ ಯಾವ ಕಾಯಿಲೆನೂ ಇಲ್ಲ. ಪಾಪಿ ಯಾಕೆ ಹಿಂಗೆಲ್ಲ ಮಾಡ್ದ? ಸಾಹೇಬ್ರೆ, ಆ ರಾಜೇಶನ್ನ ನಾವು ಸುಮ್ಮನೆ ಬಿಡಬಾರ್ದು. ಅವನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಬನ್ನಿ. ಸಿಸ್, ತೀರ್ಥ ಅವರು ಇನ್ವಾಲ್ವ್ ಆಗ್ಬಾರ್ದಾಗಿತ್ತು. ಅವಾಗ ಅವಳಿಗೆ ಇನ್ನ ಟಾರ್ಚರ್ ಕೊಡ್ಬೋದಿತ್ತು. ತೀರ್ಥ ಅವ್ರು ಇನ್ವಾಲ್ವ್ ಆಗ್ಬಿಟ್ಟು ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಪರವಾಗಿಲ್ಲ ಬಿಡು. ಈಗ ಕೊಟ್ಟಿರೋ ಡೋಸು ಕಮ್ಮಿ ಅಂದ್ರೂ 1 ತಿಂಗಳು
ಅವ್ರ ಮನ್ಸಲ್ಲಿ ಭಯ ಹುಟ್ಸುತ್ತೆ. ಇನ್ನೊಂದು ವಾರದಲ್ಲಿ ಎಲೆಕ್ಷನ್ ಮುಗಿಯುತ್ತೆ. ಏನೇ ಹೇಳು ರಾಜ್, ಟೈಮ್ ಈ ಸಲ ನಮ್ ಕೈ ಹಿಡಿತು. ಪದ್ಮಾ, ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಸರಿ. ಜಯರಮ್ಮ, ಅಪ್ಪ ಅಕ್ಕಿ ಸ್ವಲ್ಪ ತಕ್ಕೊಡು. ರಾಜೇಶ್, ಏನು ಅವ್ನಿಗೆ ತನಕ್ ಕೊಡಲು ನೋಡ್ತಾ ಇದೆಯಾ? ಹೌ ಡೇರ್ ಯು? ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬೆಂಕಿ ಹಾಕ್ತ್ಯಾ? ಅಪ್ಪ, ಹೆಗ್ಣಗಳು ಮನೆಯಿಂದ ದೂರ ಇರಬೇಕು. ಮನೆ ಒಳಗಡೆ ಬಂದ್ರೆ ಅಡಿಪಾಯಿನ ಕೊರೆದು ಮನೆನೇ ಬೀಳಿಸ್ತೇವೆ. ತೀರ್ಥ, ಏನ್ ಮಾಡ್ತಿದ್ಯಾ ನೀನು? ಯಾಕೆ ಹಾಗೆ ಹೊಡಿತಾ ಇದ್ಯಾ? ತೀರ್ಥ, ಏನಾಯ್ತು? ಯಾಕೆ ಹೊಡಿತಾ ಇದೀಯಾ? ಏನ್ ಮಾಡಿದ್ನ? ಏನ್ ಮಾಡಿದ್ಯ ಅಂತ ಮಗಳು ಹೇಳ್ತ್ಯಾ? ಬೇಡ. ರಾಜಿಗೆ ಯಾಕೆ ಮಾಡಿದೆ? ಏನಾಯ್ತು? ಸರಿಯಾಗಿ ಬಿಡಿಸಿ ಹೇಳು. ರಾಜಗೆ ಏನಾಯ್ತು? ಅತ್ತೆ, ಇವತ್ತು ಮನೆಗೆ ಒಂದು ಪಾರ್ಸೆಲ್ ಬಂದಿತ್ತು. ಅಯ್ಯೋ ಪಾಪಿ, ನೀನ್ ಇಂಥ ರಾಕ್ಷಸನ? ಹೇಳೋ, ಯಾಕೆ ಮಾಡಿದೆ ಮಗಳು? ಹೇಳ್ತಾ ಇಲ್ಲ. ಹೇಳ್ತೀನಿ. ಯಾಕೆ ಅಂದ್ರೆ ಇವಳು ಕಂಡ್ರೆ ಆಗಲ್ಲ ನನ್ಗೆ. ನನ್ನ ಅಕ್ಕನ ಪ್ಲೇಸ್ ಕಿತ್ಕೊಳಕ್ ಬಂದಿದ್ದಾಳೆ. ಅವಳಿಗಿನ್ನ ನೋವು ಕೊಡ್ತೀನಿ, ನರಳ ಹಾಗೆ ಮಾಡ್ತೀನಿ. ಕೈ ಮಾಡಬೇಡ. ನರಳ್ಸೋದಲ್ಲ, ಇನ್ನೊಂದ್ಸಲಿ ಸುಮ್ಮನವ್ರ ಕಡೆ ನೋಡಿದ್ರು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನ ನೋಯಿಸೋದಕ್ಕೆ ನನ್ ತಮ್ಮನ ಮೇಲಿರೋ ಪ್ರೀತಿನೇ ಬೇಕಾಯ್ತಾ ನಿಂಗೆ? ಇನ್ನೊಬ್ರು ಭಾವನೆಗಳ ಜೊತೆ ಆಟ ಆಡ್ತೀಯಲ್ಲ, ನಾಚಿಕೆ ಆಗ್ಲಿಲ್ಲ ನಿನ್ಗೆ? ನಿನ್ನೆ ಮೊನ್ನೆ ಬಂದವಳು ನೀನು. ನಮ್ಮ ಅಕ್ಕನ ಅಸ್ತಿತ್ವನೇ ಅಲ್ಲಾಡ್ಸ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಮುಚ್ಚು ಬಾಯ್. ನಾನಿಲ್ಲಿ ಯಾರ ಸ್ಥಾನನೂ ಕಿತ್ಕೋತಿಲ್ಲ, ಯಾರ ಜೊತೆ ಪೈಪೋಟಿಗೂ ನಿಂತಿಲ್ಲ. ಒಂದು ಮನೆ ಸೊಸೆಯಾಗಿ ಕರ್ತವ್ಯ ನಿಭಾಯಿಸ್ತಿದ್ದೀನಿ ಅಷ್ಟೇ. ಹೌದು, ನಿಂಗೆ ಅದೇನೋ ಕಾಯಿಲೆ ಇದೆ ಅಂತ ಹೇಳಿದಕ್ಕೆ ನಾನ್ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಿದ್ನಲ್ಲ. ಹೌದು, ಸುಳ್ಳು. ಅಲ್ಲ, ಮನುಷ್ಯತ್ವ, ಮಾನವೀಯತೆ ಅದೆಲ್ಲ ಏನು ಇಲ್ವಾ ನಿನಗೆ? ನೀನು ನನ್ನ ತಮ್ಮ ಆಗೋದಕ್ಕಲ್ಲ, ನನ್ ಶತ್ರು ಆಗೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಸುಮ್ನವ್ರೆ, ಇವನ ಹತ್ರ ಏನ್ ಮಾತಾಡೋದು? ನನ್ ತಮ್ಮಂಗ್ ಅವಮಾನ ಮಾಡ್ತಿದ್ಯಾ ನೀನು? ಅವನಿಗೆ ಅವಮಾನ ಮಾಡಿದ್ರೆ ನನಗ್ ಅವಮಾನ ಮಾಡ್ದ ಹಾಗೆ. ಹಾಗೇನೆ ಸುಮ್ಮನ ಅವ್ರಿಗೆ ಅವಮಾನ ಮಾಡೋದು ಒಂದೇ, ನನಗೆ ಅವಮಾನ ಮಾಡೋದು ಒಂದೇ. ನೀವ್ ಮಾಡಿದ್ದು ಮಾಡ್ತಾ ಇರೋದು ಗೊತ್ತಾಗಲ್ಲ ಅಂತ ಅನ್ಕೊಂಡಿರ ಅದಕ್ಕೆ. ಈ ಪಾಪಿನ ಮನೆ ಕರ್ಸಿರೋದು ನೀವು ಅಂತ ಚೆನ್ನಾಗಿ ಗೊತ್ತು. ಇವಾಗ ಇವನಿಗೆ ಬರೀ ಹೊಡೆದಿದ್ದೀನಿ. ಕಂಪ್ಲೇಂಟ್ ಕೊಟ್ರೆ 7 ವರ್ಷ ಜೈಲ್ಗೆ ಹೋಗ್ಬೇಕಾಗುತ್ತೆ. ಕೊಡ್ಲಾ ಹೇಳಿ?
ನಿಮ್ ತಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಅವ್ರ ತಮ್ಮನ ಸಾವನ್ನ ಮುಂದೆ ಇಟ್ಕೊಂಡು ಅವ್ರು ತೊಂದರೆ ಕೊಡ್ತಾ ಇದಾರಲ್ಲ, ಅವಾಗ ನಿಮ್ ನಾಚಿಕೆ ಆಗ್ಲಿಲ್ವಾ? ಅಸಹ್ಯ ಆಗ್ಲಿಲ್ವಾ? ಇವನು ಕೊಡ್ದಿಕ್ಕೆ ಈಗ ಆಡ್ತಿದ್ದೀರಾ? ಸುಮ್ಮನೆ ಅವ್ರ ತಂಗಿನ ಕಿಡ್ನಾಪ್ ಮಾಡಿದ್ನಲ್ಲ, ಅದು ಇವ್ನು ಮಾಡಿರೋ ಗಗನದಾರಿ ಕೆಲಸನ ಹೇಳಿ. ಅವಾಗ ನಿಮ್ಗೆ ನಾಚಿಕೆ ಆಗ್ಲಿಲ್ವಾ? ಅಸಹ್ಯ ಆಗ್ಲಿಲ್ವಾ? ಹೋಗಿ ಹೋಗಿ ಇವನಿಗೆ ಸಪೋರ್ಟ್ ಮಾಡ್ತೀರ. ತೀರ್ಥ ಬೇಡ ಸುಮ್ಮನೆ. ಏಯ್ ನೀನ್ ಜನ್ಮಕ್ಕೆ ಮನುಷ್ಯತ್ವ ಇರೋ ಯಾರು ಇಂಥ ನೀಚ ಕೆಲಸ ಮಾಡಲ್ಲ ಕಣೋ. ಮೃಗಗಳು ನೀವು, ಮೃಗಗಳು. ಅರ್ಥ ಆಯ್ತೇನ್ರಿ? ಈಗ್ಲಾದ್ರೂ ಅರ್ಥ ಆಯ್ತಾ? ಇಂಥ ಮನೆ ಹಾಳರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಆದ್ರೆ ನಿಸ್ವಾರ್ಥದಿಂದ ಈ ಮನೆಗೋಸ್ಕರ ಸೇವೆ ಮಾಡೋರ್ನ ದೂರ ಮಾಡ್ತೀರಾ, ಅವಮಾನ ಮಾಡ್ತೀರಾ. ಸಾಕು ಪದ್ಮ, ಸಾಕು. ನನಗೆ ಗೊತ್ತಾಗೋಯ್ತು ಇವು ವಿಷ ಸರ್ಪಗಳು ಅಂತ. ಅಷ್ಟೇ ಅಲ್ಲ, ಹೆಗ್ಗಡುಗಳು. ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ಮನೆ ತಳಪಾಯಿದ ಕಲ್ನೆ ಕಿತ್ತಾಕ್ಬಿಟ್ಟು ಕೆಡಬಿಟ್ಟು ಸರ್ವನಾಶ ಮಾಡ್ಬಿಡ್ತಾರೆ. ಏಯ್ ಮರ್ಯಾದೆಯಿಂದ ನೀನ್ ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ಈ ಕೇಶವ ಪ್ರಸಾದ್ ಎರಡನೇ ಮುಖ ನೀನ್ ನೋಡ್ಬೇಕಾಗತ್ತೆ. ನಡೆಯಾಚೆ. ತಡ. ಅದಕ್ಕೆ ನಿಮಗ್ ರಿಕ್ವೆಸ್ಟ್ ಮಾಡಿದ್ದು ಆಯ್ತು, ನಿಮಗ್ ವಾರ್ನಿಂಗ್ ಕೊಟ್ಟಿದ್ದು ಆಯ್ತು. ಇನ್ ಮುಂದೆ ನಿಮ್ಗೆ ಕೇಳೋದಕ್ಕಾಗಲ್ಲ. ಸುಮ್ಮನೆ ಅವ್ರ ವಿಷಯಕ್ಕೆ ಇನ್ ಮುಂದೆ ತಲೆ ಹಾಕಿದ್ರೆ ಇವತ್ತಿನವರೆಗೂ ನೋಡದೇ ಇರೋ ತೀರ್ಥನ ನೋಡ್ಬೇಕಾಗುತ್ತೆ. ಮೈಂಡ್ ಅತ್ತೆ, ಅದು ರಾಜಿ ತುಂಬಾ ಹೆದರ್ಕೊಂಡಿದ್ದಾಳೆ. ಇವತ್ತೊಂದಿನ ನಾನು ನಮ್ಮನೆಗೆ ಹೋಗಿ ಬರ್ಲಾ? ಆಯ್ತಮ್ಮ, ಹೋಗ್ಬಾ. ಮಾವ, ಹೋಗಿ ಬರ್ತೀನಿ ಮಾವ. ಸುಮ್ಮನೆ ಅವ್ರ ವಿಷಯಕ್ಕೆ ಇನ್ ಮುಂದೆ ತಲೆ ಹಾಕಿದ್ರೆ ಇವತ್ತಿನವರೆಗೂ ನೋಡದೇ ಇರೋ ತೀರ್ಥನ ನೋಡ್ಬೇಕಾಗುತ್ತೆ.